ಕಾನ್ಸೆಪ್ಟ್ ಅಲ್ಲಿ ನಾನು ಮಾಡಬೇಕು ಅಂತ, ಹೊಸದಾಗಿ ಏನಾದ್ರು ಮಾಡಬೇಕು ಅಂತ ಬಂದಿದ್ದೆ. ನನಗೆ ಇದು ನಾಯಿದ ಎಚ್ಚರಿಕೆ ಅಂತ ಒಂದು ಕಾನ್ಸೆಪ್ಟ್. ಸೊ ಮಾಡಿದೀನಿ. ತುಂಬಾ ಟ್ವಿಸ್ಟ್ ಇದೆ ಸಬ್ಜೆಕ್ಟ್ ಅಲ್ಲಿ. ಕಥೆ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ. ಸೊ ಅದನ್ನ ನೀವು ಟ್ರೈಲರ್ ನೋಡಿ ನೀವೇ ತಿಳ್ಕೊಬೇಕಾಗತ್ತೆ ಏನಿದೆ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಟೈಟಲ್ಗೂ ನಮಗೂ ಸಂಬಂಧ, ಟೈಟಲ್ಗೂ ಸಿನಿಮಾಗೂ ಏನ್ ಸಂಬಂಧ ಅಂದ್ರ, ಸೊ ಟೈಟ್ಲ್ಗೂ ಸಿನಿಮಾಗೂ ಬಹಳ ಸಂಬಂಧ ಇದೆ. ಯಾಕೆಂದ್ರೆ ಸಬ್ಜೆಕ್ಟ್ ಅಲ್ಲಿ ಬಂದ್ಬಿಟ್ಟು ಒಂದು ಡಾಗ್ ಕಂಟೆಂಟ್ ಆಗಿರೋದ್ರಿಂದ ಒಂದು ನಾಯಿ, ಇವಾಗ ನಾವೇನಂತೀವಿ ನಾಯಿನ ಮನೇಲಿ ಪ್ರತಿಯೊಬ್ರು ನಾಯಿ ಸಾಕ್ತಾರೆ. ಸೊ ಯಾಕೆ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಸಬ್ಜೆಕ್ಟ್ ಅಲ್ಲಿ ಹೇಳಿದೀವಿ ನಾವು. ಸೊ ಮನೇಲಿ ಪ್ರತಿಯೊಬ್ರು ನಾಯಿ ಸಾಕೋರು ಕೂಡ ಸೊ ಅದನ್ನ ಕಂಪಲ್ಸರಿ ಫಾಲೋ ಮಾಡ್ಲೇಬೇಕು. ಒಂದು ನಾಯಿಗೆ ಒಂದು ರೇಬಿಸ್ ಬಂದ್ರೆ ಏನಾಗುತ್ತೆ, ಅದರಿಂದ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ, ಸೊ ಏನೇನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತವೆ, ಎಷ್ಟು ಹೆಲ್ತ್ ಇಶ್ಯೂ ಆಗುತ್ತೆ, ಸೊ ಅದರಿಂದ ಏನೇನು ಎಫೆಕ್ಟ್ ಆಗ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಡೀಟೇಲ್ ಆಗಿ ತೋರಿಸಿದ್ವಿ. ಸೊ ಇದು ಮೇನ್ ಕಂಟೆಂಟ್ ಅದಾಗಿರೋದ್ರಿಂದ ನಾಯಿದೆ ಎಚ್ಚರಿಕೆ ಅಂತ ಟೈಟ್ಲ್ ನಾವು ಇಟ್ಟಿದ್ದೀವಿ ಸರ್. ಸೊ ಆತ್ಮಗಳು ಅದೇ ಟ್ವಿಸ್ಟ್ ಸರ್. ನಾಯಿ ಸತ್ತು ಆತ್ಮ ಆಗಿರುತ್ತೆ ಸರ್. ಅದನ್ನ ನಾನು ಹೇಳಲ್ಲ. ಯಾಕಂದ್ರೆ ನಾಯಿ ಯಾವತ್ತಿದ್ರು ಲಾಯಲಿಟಿ ಅಂತ ಹೇಳ್ತೀವಲ್ವಾ. ಲಾಯಲಿಟಿ ಅಂದ್ರೆ ಏನ್ ಹೇಳಿ? ಲಾಯಲ್ಟಿ ಅಂದ್ರೆ RCB. ಎಸ್ ಆಫ್ ಕೋರ್ಸ್. ಲಾಯಲಿಟಿ ನಿಯತ್ತು ಅಂದ್ರೆ ನಾಯಿಗೆ ನಿಯತ್ತು ಜಾಸ್ತಿ. ನಾಯಿ ಸತ್ರು ಕೂಡ ನಿಯತ್ತಾಗಿರುತ್ತೆ ಅನ್ನೋದೇ ಇದ್ರ ಕಾನ್ಸೆಪ್ಟ್ ಮೇಡಮ್. ಅಷ್ಟೇ. ನಾಯಿ ಸತ್ರು ಕೂಡ ನಿಯತ್ತಾಗಿರುತ್ತೆ. ಅದು ಮನುಷ್ಯನಿಗೆ ನಿಯತ್ತಿರಲ್ಲ, ನಾಯಿ ನಿಯತ್ತಿದೆ ಅನ್ನೋದ್ರೆ ಈ ಸಬ್ಜೆಕ್ಟ್ ಅಂತ ತೋರಿಸಿದೆ ನಾನು. ಆ ಸತ್ರು ಕೂಡ ನಿಯತ್ತಾಗಿರುತ್ತೆ. ಮನುಷ್ಯ ಸತ್ರು ಕೂಡ ನಿಯತ್ತಾಗಿರಲ್ಲ, ಅವನು ಸ್ವಾರ್ಥಿ. ಸೊ ಬಟ್ ಇಲ್ಲಿ ಅವನು ಅಂತ ತೋರಿಸಿದೆ ಸಬ್ಜೆಕ್ಟ್. ಮನುಷ್ಯನಿಗೆ ಜನ್ಮ ಪುನರ್ಜನ್ಮದ ಇದಿದೆ ಸರ್. ಮನುಷ್ಯನಿಗೆ ಜನ್ಮ ಪುನರ್ಜನ್ಮದ ಬಗ್ಗೆ ಇದಿದೆ. ನಾಯಿಗೆ ಆತರ ಇದೆಯಾ? ನಾಯಿಗೆ ಪುನರ್ಜನ್ಮ ಅಥವಾ ಪುನರಾತ್ಮ ಜನ್ಮದ ಕಲ್ಪನೆ? ಮನುಷ್ಯನ್ಗೆ ಪುನರ್ಜನ್ಮ ಇದೆ, ನಾಯಿಗೆ ಜನ್ಮ ಇಲ್ಲ ಸರ್. ನಾನು ಒಬ್ಬನಿಗೆ ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ. ಮನುಷ್ಯನಿಗೆ ಜನ್ಮ ಇಲ್ಲ, ಒಂದೇ ಜನ್ಮ ಇರೋದು. ನಂಬಿಕೆ ಇದೆಯಲ್ಲ ಒಂದು. ಆಯ್ತಾ, ನಾವು ಅನ್ಕೊಂತೀವಿ, ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ ಜನ್ಮಗಳಿದಾವೆ ಅಂತ. ಜನ್ಮಗಳಿಲ್ಲ, 7 ಜನ್ಮ ಅಷ್ಟೇ. 7 ಜನ್ಮ ಅಂತ ನಾವೇನ್ ಹೇಳ್ತೀವಲ್ಲ, ಯಾವ ಜನ್ಮನೂ ಇಲ್ಲ. ಒಂದೇ ಜನ್ಮ. ಹುಟ್ಟೋದು ಒಂದೇ ಜನ್ಮ, ಸಾಯೋದು ಒಂದೇ ಜನ್ಮ, ಎಲ್ರಿಗೂ ಒಂದೇ ಜನ್ಮ ಇರೋದು. ಸೊ ಇದ್ರಲ್ಲಿ ನಾಯಿ ಅಂತ ನಾವೇನಂತೀವಿ, ನಮ್ಗೆ ಲಾಯಲಿಟಿ ಇಲ್ಲ. ಅದಕ್ಕೆ ಲಾಯಲಿಟಿ ಅನ್ನೋದನ್ನ ನಾವು ತೋರಿಸಿದ್ವಿ ಸಬ್ಜೆಕ್ಟ್. ನಾಯಿ ಹೇಗೆ ಆತ್ಮ ಆಗ್ತದೆ ಸರ್? ಅದು ಆಗುತ್ತೆ ಸರ್. ಯಾಕೆಂದ್ರೆ ನೀವ್ ಹೆಂಗೆ ಉಲ್ಲೇಖ ಇದೆ ಇಲ್ಲಿ, ಅದು ಪುರಾಣದಲ್ಲಿ ಅಥವಾ ಎಲ್ಲಿ ಅದು ಉಲ್ಲೇಖ ಇದೆಯಾ? ಯಾವ್ದ್ರಲ್ಲಿ? ಪುರಾಣದಲ್ಲಿ ಅಥವಾ ಎಲ್ಲಿ ಅದು ಉಲ್ಲೇಖ? ಪುರಾಣದ ಉಲ್ಲೇಖ ಅಲ್ಲ ಸರ್, ಇದು ನಾವು ಹೇಳ್ತಾ ಇರೋದು ಸಿನಿಮಾ. ಆಯ್ತಾ, ಒಂದು ಇವಾಗ ಕಾಲ್ಪನಿಕನ ಅಥವಾ ಕಾಲ್ಪನಿಕ ಅಷ್ಟೇ. ನೀವು ಊಹೆ ಮಾಡ್ಕೋಬೇಕಷ್ಟೇ ಅದನ್ನು ಹೇಳೋದು. ಸೊ ಆತರ ಮಾಡಿದ್ವಿ ಸರ್. ನನ್ನ ಬಗ್ಗೆ ನಂದು ಇದು 2ನೇ ಸಿನಿಮಾ. ಫಸ್ಟ್ ಸಿನಿಮಾ ಬಂದು ತನಿಖೆ ಅಂತ ಒಂದು ಸಿನಿಮಾ ಮಾಡಿದೆ. 2020 ಅಲ್ಲಿ ರಿಲೀಸ್ ಆಗಿದೆ ಸಿನಿಮಾ, 2020ರಲ್ಲಿ. ಸೊ ಕೋವಿಡ್ ಟೈಮ್ ರಿಲೀಸ್ ಆಗಿ ಒಂದು ಲೆಕ್ಕಾಚಾರ ಆಯ್ತು. ಸೊ ಹಾಗಾಗಿ ಇದು 2ನೇ ಸಿನಿಮಾ ನಾಯಿದೆ ಎಚ್ಚರಿಕೆ. ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ವಿ. ಸೊ ಚೆನ್ನಾಗಿ ಬಂದಿದೆ ಸರ್. ಯಾವಾಗ ಶುರು ಆಗಿದ್ದು ಇದೆ ಸರ್? ಇದು 2022 ಆ ಟೈಮಲ್ಲಿ ಮಾಡಿದ್ವಿ. ತುಂಬಾ ಒಂದು 20 ನಾಯಿಗಳನ್ನ ತಂದು ಮುಹೂರ್ತ ಮಾಡಿ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ಮನೆಗಳಲ್ಲಿ ನಾಯಿಗಳಿರುತ್ತೆ, ನಾಯಿಗೆ ರೇಬಿಸ್ ಬರುತ್ತೆ, ರೇಬಿಸ್ ಬಂದು ಸತ್ತೋಗುತ್ತೆ, ನಾಯಿ ಆತ್ಮಗಳಾಗಿ ಆಚೆ ಬರುತ್ತೆ. ಅದಲ್ಲ ಸರ್, ನೀವೆಲ್ಲ ತಲೆ ಬಿಡ್ಬೇಕಷ್ಟೇ. ನಾನೇ ಬಿಡ್ಬೇಕಾಯ್ತದ ನೀವು ಗುಳ. ಈಗ ಹೇಳಿದ್ರಲ್ಲ ಕತೆ, ಅದೇನೋ ಅಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ ಸರ್. ಅಷ್ಟೇ, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಅಂತ. ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದಲ್ಲಿ? ಸರ್ ಸಿನಿಮಾದಲ್ಲಿ ಅವಾಯ್ಡ್ನೆಸ್ ಅಷ್ಟೇ ಸರ್. ಕಾಯಿಲೆಗೆ ಮದ್ದು ಅಷ್ಟೇ ನಾನು ಹೇಳ್ತಾರೆ. ಟ್ರೀಟ್ಮೆಂಟ್ ನಾನು ಹೇಳ್ತಾ ಇರೋದು. ಈಗ ಎಲ್ಲರೂ ಸಿನಿಮಾ ಮಾಡ್ತಾರೆ, ಒಂದು ವಿಷಯ ಬೇಕು, ಒಂದು ಮೆಸೇಜ್ ಬೇಕು. ಅದನ್ನ ನಾನು ಈ ಸಿನಿಮಾದಲ್ಲಿ ತೋರಿಸಿನಿ. ಮನೇಲಿ ನಾಯಿ ಸಾಕ್ತೀರಾ, ಪ್ರೀತಿಯಿಂದ ಸಾಕ್ತೀರಾ, ಅಷ್ಟೇ ಪ್ರೀತಿಯಿಂದ ಸಾಕಿರ್ತೀರಾ. ಕೆಲವರು ನಾಯಿಗಳನ್ನ ತಗೊಂಡು ರೋಡಲ್ಲಿ ಬಿಟ್ಬಿಡ್ತಾರೆ ಒಂದು ಕಾಯಿಲೆ ಬಂತು ಅಂತಂದ್ರೆ. ಎಷ್ಟೋ ಪ್ರೀತಿಯಿಂದ 50,000 ರೂಪಾಯಿ ಕೊಟ್ಟು ನಾಯಿ ತರ್ತಾರೆ, 40,000 ರೂಪಾಯಿ ಕೊಟ್ಟು ನಾಯಿ ತರ್ತಾರೆ. ತಗೊಂಡ್ಬಿಟ್ಟು ಅದು ಸಾಕಾಗಲ್ಲ ಅಂತ ಒಂದು ಕಾಯಿಲೆ ಬಂತಂದ್ರೆ ತಗೊಂಡು ರೋಡ್ ಬಿಡ್ತಾರೆ. ಅದಕ್ಕೊಂದು ರೇಬಿಸ್ ಇರುತ್ತೆ, ಏನೋ ಒಂದು ಅಟ್ಯಾಕ್ ಆಗಿರುತ್ತೆ, ಏನೋ ಕಾಯಿಲೆ ಆಗಿರುತ್ತೆ, ಅದು ಮನುಷ್ಯನ್ಗೆ ಅಟ್ಯಾಕ್ ಆಗುತ್ತೆ, ಮನುಷ್ಯನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾನು ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಇದು ಆಕ್ಚುಲಿ ಯಾವ ಜಾನರ್ನ ಸಿನಿಮಾ ಇದೆ ಸರ್? ಇದೊಂದು ಸೈನ್ಸ್, ನನಗೆ ಹೇಳಕ್ ಬರಲ್ಲ. ಅದು ಸೈನ್ಸ್ ಫಿಕ್ಷನ್. ಅವ್ರು ಹೇಳಿದ್ದು ಇದೊಂದು ಝೋಂಬಿಕ್ ಅಂತ ಏನೋ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಸಿನಿಮಾದ ಹೀರೋ ಡಾಕ್ಟರ್ ಆಗಿರೋದ್ರಿಂದ ಅವರು 15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರು ಬಹುಶಃ ಇದನ್ನ ವಿಸ್ತಾರವಾಗಿ ಹೇಳ್ತಾರೆ. ಇದ್ರ ಬಗ್ಗೆ ಇದಕ್ಕೆ ಅವರೇ ಉತ್ತರ ಕೊಡ್ತಾರೆ, ನಾನು ಕೊಡಲ್ಲ. ನಾನು ಕತೆ ಮಾಡಿದೀನಿ, ಕತೆಗೆ ಸಂಪೂರ್ಣವಾಗಿ ಆಳವಾಗಿ ಸಪೋರ್ಟ್ ಮಾಡಿ ಅವ್ರು ಈ ತರ ಮಾಡೋದನ್ನ ಕೊಟ್ರೆ ಆ ತರ ಮಾಡೋಣ ಅಂತ ಹೇಳಿ ಒಂದಷ್ಟು ಐಡಿಯಾ ಕೊಟ್ಟು, ಅವ್ರು ಡಾಕ್ಟರ್ ಆಗಿರೋದ್ರಿಂದ ಸೊ ನನ್ಗೆ ಈ ತರ ಮಾಡಿದ್ರೆ ಜನರಿಗೆ ಸ್ವಲ್ಪ ರೀಚ್ ಆಗ್ಬೋದು ಕೊಡ್ರೆ ಅಂತ ಹೇಳಿ ಸ್ವಲ್ಪ ಐಡಿಯಾ ಕೊಟ್ಟಿದ್ಕೆ. ಸೊ ನಾನು ಅದನ್ನ ಈ ಕತೆನ ಆ ತರ ಕನ್ವರ್ಟ್ ಮಾಡಿ ಈ ತರ ಪ್ಲೇ ಮಾಡಿದ್ದೀನಿ ಸರ್. ಸರ್ ಆಯ್ತಾ? ಓಕೆ.
ಥ್ಯಾಂಕ್ ಯು ಸೋ ಮಚ್. ಒಬ್ರು ಡಾಕ್ಟರ್ ಈ ಸಿನಿಮಾದ ಹೀರೋ, ಒಂದು ಅವೇರ್ನೆಸ್ ಜೊತೆಗೆ ಎಂಟರ್ಟೈನ್ಮೆಂಟ್, ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಇದು ಅಂತ ಹೇಳ್ತಿದ್ರು. ಸೊ ಹೌ ಸ್ಪೆಷಲ್ ಇಸ್ ದಿಸ್? ಮೇಡಮ್, ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಇದು ಕಂಪ್ಲೀಟ್ಲಿ ಸೈನ್ಸ್ ಫಿಕ್ಷನ್ ಅಲ್ಲ, ತುಂಬ ಎಂಟರ್ಟೈನ್ಮೆಂಟ್ ಇದೆ ಮೂವಿಯಲ್ಲಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆರಾಮಾಗಿ ಸಿನಿಮಾಗೆ ಬಂದು ಒಂದು 2 hours 2.5 hour ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಕಂಪ್ಲೀಟ್ಲಿ ಸೈನ್ಸ್ ಫಿಕ್ಷನ್ ಅಲ್ಲ. ಆಮೇಲೆ ಏನೇನೋ ತೋರಿಸ್ಬಿಟ್ಟಿದ್ವಿ ಅದು ಇದು ಅಂತ CG ವರ್ಕಲ್ಲಿ ಅಂಥದ್ದೇನಿಲ್ಲ. CG ವರ್ಕ್ ಕೂಡ ತುಂಬ ಕಮ್ಮಿ ಇದೆ. ಅಂದರೆ ಮೈನ್ ಒರಿಜಿನಲ್ ನಾಯಿಗಳನ್ನೇ ಜಾಸ್ತಿ ಯೂಸ್ ಮಾಡಿದ್ದೀವಿ ಮೂವಿಯಲ್ಲಿ. ಸ್ವಲ್ಪ ಒಂಚೂರು ಮಾಡಿದ್ದೀವಿ, ಬಟ್ ಸ್ಟಿಲ್ ವರ್ಕ್ ತುಂಬ ಇದೆ. ಬಟ್ ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಅಂತ ಅನ್ಕೊಂತೀನಿ. ನಾನು ತುಂಬ ಪ್ರೆಸ್ ಮೀಟ್ಸಲ್ಲಿ ಹೇಳ್ತಾ ಇರ್ತೀನಿ. ಯೂಶ್ವಲಿ ನನ್ನ ಬಗ್ಗೆ ನಾನೇ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ. ನಾನು MBBS MD ಜನರಲ್ ಮೆಡಿಸಿನ್ ಮಾಡಿರೋದು, ಮತ್ತು ನನ್ನ ಸ್ವಂತ ಪ್ರಾಕ್ಟೀಸ್ ಇದೆ ಪಡಿದಮ್ ಹೆಲ್ತ್ ಕೇರ್ ಅಂತ ಹೇಳಿ HSR ಅಲ್ಲಿ. ಅದಾದಮೇಲೆ ನಾನು ಕನ್ಸಲ್ಟೆಂಟ್ ಆಗಿ ಮಣಿಪಾಲ್ ಮತ್ತು ಮದರ್ಹುಡ್ ಆ್ಯಂಡ್ ರೈನ್ಬೋ ಹಾಸ್ಪಿಟಲ್ಸ್ ಅಂತ ಇದೆ, ಸೊ ಸರ್ಜಾಪುರ್ ರೋಡಲ್ಲಿ. ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಸೊ ಎಲ್ಲರಿಗೂ ಬಂದಿರೋರಿಗೆ ಧನ್ಯವಾದಗಳು. ಒನ್ಸ್ ಅಗೈನ್ ನಮ್ಮಿಂದ ನಿಮ್ಗೆ ಸ್ವಲ್ಪ ಲೇಟ್ ಆಗಿದೆ ಅಂತ ಅನಿಸುತ್ತೆ ಮಾಧ್ಯಮದವ್ರಿಗೆ, ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ಒಂದು, ನೀವು ಯಾರು ನನ್ನ ರಕ್ತ ಸಂಬಂಧಿಕರಲ್ಲ, ಆದ್ರೂ ನೀವು ನನ್ನನ್ನು ಫೋನ್ ಮಾಡಿ ಕರೆದಿರೋದಕ್ಕೆ ನೀವೆಲ್ಲ ಬಂದಿದ್ದೀರಾ. ಅದಕ್ಕೆ ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್. ಆ್ಯಂಡ್ ಇದೇ ಥರ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ. ನಾನು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋಣ ಅಂತ ಹೊರಟಿದ್ದೀನಿ. ನಾನು ಪ್ರಾಕ್ಟೀಸ್ ಮಾಡಿಕೊಂಡು, ನಾನು ಕಷ್ಟಪಟ್ಕೊಂಡು ದುಡ್ಡು ಸಂಪಾದನೆ ಮಾಡಿ ಸಿನಿಮಾಗಳು ನಾನು ಮಾಡ್ತೀನಿ. ನಾನು ಯಾರಾದರೂ ಸಿನಿಮಾದಲ್ಲಿ ತೊಗೊಂಡಿಲ್ಲ ಅಂದರೂ ನಾನು ಸಿನಿಮಾ ಮಾಡ್ತೀನಿ. ಸೊ ಇದನ್ನು ಆನ್ ದಿಸ್ ಸ್ಟೇಜ್ ಐ ಆಮ್ ಟೆಲ್ಲಿಂಗ್ ದಿಸ್. ಸೊ ಅಪಾನ್ ದ್ಯಾಟ್, ನಮ್ಮ ಹೀರೋಯಿನ್ಸು ಇಬ್ಬರು ಇದ್ದಾರೆ, 3-4 ಜನ ಇದ್ದಾರೆ ಆ್ಯಕ್ಚುಲಿ. ಅವ್ರು ಇನ್ನೂ ಬಂದಿಲ್ಲ. ಐ ಥಿಂಕ್ ದೇ ವಿಲ್ ರೀಚ್ ಇನ್ ಅನದರ್ 10 minutes. ಆ್ಯಂಡ್ ನಮ್ಮ ಗೆಸ್ಟು ಇಂದ್ರಜಿತ್ ಲಂಕೇಶ್ ಅವರು ಬರ್ತಾರೆ. ಸೊ ಈಲ್ ಆಲ್ಸೋ ಟೇಕ್ ಅನದರ್ 5 minutes. ಆ್ಯಂಡ್ ಈಗ ಮೂವಿ ವಿಷಯಕ್ಕೆ ಬಂದಾಗ, ನಾಯಿದೆ ಎಚ್ಚರಿಕೆ. ಸೊ ನೀವು ಕೇಳಿದ ತಕ್ಷಣವೇ ಇದೇನು ಟೈಟಲ್ ವಿಚಿತ್ರವಾಗಿದೆಯಲ್ಲ, ಇದು ಎಲ್ಲೂ ಕೇಳಿಲ್ಲ, ಇದು ಮೂವಿ ಟೈಟಲ್ಲೇ ಅಲ್ಲ ಅಂತ. ಆಮೇಲೆ ಫಸ್ಟ್ ನಮ್ಮ ಡೈರೆಕ್ಟರ್ ಕಲೇಗೌಡ ಅವ್ರು ನನ್ನ ಹತ್ರ ಬಂದು ಸ್ಟೋರಿ ಹೇಳಿದಾಗ, ನಾನು ಸರ್ ಇದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ಕೇಳಿದೆ. ಅವರು ಒಂದೇ ಮಾತು ಹೇಳಿದರು, ಸರ್ ಇದು ಕಂಟೆಂಟ್ ಚೆನ್ನಾಗಿದೆ, ಮೆಸೇಜ್ ಓರಿಯೆಂಟೆಡ್ ಮೂವಿ, ಇದು ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ಥರ ಹೇಳಿದಾಗ ನಾನು ಓಕೆ, ನಾವು ಮಾಡೋಣ ಅಲ್ವಾ. ಏಕೆಂತಂದರೆ ಇಟ್ ಈಸ್ ಆಲ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಮೆಡಿಕಲ್ ಓರಿಯೆಂಟೆಡ್ ಅಂತ ಅಂದ್ಕೊಳ್ಳಿ. ಅಂದರೆ ಹೇಗೆ ರೇಬಿಸು ಕಾಯಿಲೆ ಬರುತ್ತೆ, ಹೇಗೆ ನಾವು ಅದನ್ನು ಟ್ರೀಟ್ ಮಾಡ್ಬೋದು, ಇಲ್ಲ ಒಬ್ಬ ವ್ಯಕ್ತಿ ಹೇಗೆ ಆಗ್ತಾನೆ ರೇಬಿಸ್ ಬಂದರೆ ಅನ್ನೋದು ಕೂಡ ಇದರಲ್ಲಿ ತೋರಿಸಿದ್ವಿ. Along with that, we had shown many elements with horror, suspense and thriller. ನೀವು ಟ್ರೈಲರ್ ಇನ್ನು ಸ್ವಲ್ಪ ಹೊತ್ತಲ್ಲೇನೆ ಬಿಡುಗಡೆ ಮಾಡ್ತೀವಿ. ನೀವು ನೋಡಿ, ಟ್ರೈಲರ್ ನೋಡಿ, ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಡೆಫಿನೆಟ್ಲಿ. ಆ್ಯಂಡ್ ದೆನ್ ಅಪಾನ್ ದಟ್, ಸ್ಟೋರಿ ಬಗ್ಗೆ ಆಲ್ರೆಡಿ ಡೈರೆಕ್ಟರ್ ಡಿಸ್ಕಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಸ್ಟೋರಿ ಹೇಳ್ಬಿಟ್ರೆ ಆಮೇಲೆ ಇಲ್ಲೇ ಹೊಡೆದು ಬಿಡ್ತಾರೆ ಅನಿಸುತ್ತೆ, ಏನಕ್ಕೆ ಹೇಳಿದ್ದೀರಾ ಸ್ಟೋರಿ ಅಂತ ಅಲ್ವಾ. ಓಕೆ, ಸೊ ಇದು ಒಂದು ಮೇನ್, ನಾಯಿ ಯಾವ ಥರ ನಿಯತ್ತಾಗಿರುತ್ತೆ, ಒಬ್ಬ ಮನುಷ್ಯನಿಗಿಂತೂ ನಾಯಿ ಅಷ್ಟು ಕ್ಲಿಯರ್ ಆಗಿರುತ್ತೆ. ಮನೆಯಲ್ಲಾದ್ರೂ ಇಲ್ಲ ಹೊರಗಡೆ ಆದ್ರೂ ನಾವು ಎಷ್ಟೇ ಲೇಟಾಗಿ ಬಂದ್ರೂ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ನಾವು ಬಂದ ಮೇಲೆ ಅದು ಬೇರೆ ಥರ ಪ್ರೀತಿನೇ ತೋರಿಸುತ್ತೆ. ಸೊ ನಾಯಿಗಳನ್ನ ಸಾಕ್ಬೇಕು. ನಾನು ಡೈಲಿ ನೋಡ್ತಾ ಇರ್ತೀನಿ ಆ ನ್ಯೂಸ್ ಚಾನಲಲ್ಲಿ, ಈ ನ್ಯೂಸ್ ಚಾನಲಲ್ಲಿ ಪಕ್ಕದ ಮನೆಯವರು, ಅವರು ಇವರು ನೈಬರ್ಹುಡಲ್ಲಿ ಗಲಾಟೆಗಳಾಗೋದು, ಅದು ಇದು ಅಂತ ಹೇಳಿ. ಕರೆಕ್ಟು, ನೋಡ್ಕೋಬೇಕು ನಾವು. ಇಟ್ ಇಸ್ ನಾಟ್ ಅವರ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ, ಅಟ್ಲೀಸ್ಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತಲೂ ಹ್ಯುಮ್ಯಾನಿಟಿ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ನಾಯಿಗಳನ್ನ ಯಾವ ಥರ ಪ್ರೀತಿ ಮಾಡ್ತೀವಿ. ನನಗೆ ಒಂದೇ ವಿಷಯ ಹೇಳ್ತೀನಿ ನಾನು, ಹೇಗೆ ಅಂತಂದರೆ, ಈಗ ಬೀದಿಗಳಲ್ಲಿರೋ ನಾಯಿಗಳು ಬೇರೆಯವ್ರು ನೋಡಿದ ತಕ್ಷಣ ಕಚ್ತವೆ, ಅದು ಇದು ಅಂತ ಹೇಳ್ತಾರೆ ಯೂಶ್ವಲಿ. ಬಟ್ ಆದರೆ ನೀವು ಅದೇ ನಾಯಿನ ಪ್ರೀತಿಯಾಗಿ ನೋಡಿಕೊಂಡ್ರೆ ನಿಮ್ಮನ್ನೇನು ಮಾಡಲ್ವೇ? ಯಾಕೆ? ಜನ ಹೇಳ್ತಾರೆ ಆ ನಾಯಿನ ಕಲ್ಲಲ್ಲಿ ಹೊಡೆದಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ. ದಿನಕ್ಕೆ ನನಗೆ ಗೊತ್ತಿರೋ ಪ್ರಕಾರ BBMPಗೆ 1000 ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ, ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಅವರು ಇವರು ಅಂತೇಳಿ. ಅದು ಅಲ್ಲದೆ ಇಟ್ ಈಸ್ ರಿಯಲಿ ಬಿಗ್ ಇಶ್ಯೂ ಟು ಟೆಲ್ ಯು ವೆರಿ ಫ್ರಾಂಕ್ಲಿ. ಬಟ್ ಅದನ್ನು ನಾವು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದು ನಾವು ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ಡೂ ಇಟ್ ಡೆಫಿನೆಟ್ಲಿ. ಆ್ಯಂಡ್ ದೆನ್ ಮೂವಿ ವಿಷಯಕ್ಕೆ ಬಂದರೆ, ಟಾಕ್ ಅಬೌಟ್ ಓಕೆ. ಸೊ ಎಡಿಟರು ವಿಜಯ್ ಅಂತ ಇದ್ದಾರೆ, ಅವ್ರ ಕಡೆಯಿಂದ ಪ್ರಸನ್ನ ಅಂತ ಬರ್ತಿದ್ದಾರೆ ಈಗ. ಸೊ ಅದರ್ ದೆನ್ ದ್ಯಾಟ್ ಡೈರೆಕ್ಟರ್ ವಿಲ್ ಗಿವ್ ಆಲ್ ದ ಡೀಟೇಲ್ಸ್ ಟು ಯು.
ಸೊ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ದಯವಿಟ್ಟು ನೋಡಿ, ಥಿಯೇಟ್ರಲ್ಲಿ ನೋಡಿ, ಕನ್ನಡ ಸಿನಿಮಾನ ಗೆಲ್ಲಿಸಿ. ಯಾಕಂತಂದರೆ ಜನ ಹೇಳ್ತಾ ಇರ್ತಾರೆ ಮೂವೀಸ್ ಯಾರು ಬರ್ತಾ ಇಲ್ಲ ಥಿಯೇಟರ್ಸ್ಗೆ, ಇವಾಗೆಲ್ಲ OTT ಅಲ್ಲಿ ರಿಲೀಸ್ ಆಗುತ್ತೆ ಹಾಗೆ ಹೀಗೆ ಅಂತ. ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತವೆ, ಎಷ್ಟು ಜನ ನೋಡ್ತಿದ್ದಾರೆ. ಥಿಯೇಟರ್ ಇಸ್ ಆಲ್ವೇಸ್ ಥಿಯೇಟರ್ ಅಲ್ವಾ? ಯಾಕಂತಂದ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರುತ್ತೆ. ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದೂ. ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಮೊಬೈಲಿಂದ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಸೊ ಮೊಬೈಲ್ನ ನಾವು ಯಾವ ಥರ ಯೂಸ್ ಮಾಡಬೇಕೋ ಆ ಥರ ಯೂಸ್ ಮಾಡಬೇಕಾಗಿತ್ತು, ಬಟ್ ನಾವು ಆ ಥರ ಯೂಸ್ ಮಾಡ್ತಿಲ್ಲ ಅಷ್ಟೇ. ಓವರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ, ಅಡಿಕ್ಟ್ ಆಗ್ತಾ ಇದ್ದೀವಿ ಮೊಬೈಲ್ಗೆ. ಸೊ ವಿ ಶುಡ್ ನಾಟ್ ಡೂ ದಿಸ್. ಡೆಫಿನೆಟ್ಲಿ ವಿ ಶುಡ್ ಚೇಂಜ್ ಸರ್ಟನ್ ಥಿಂಗ್ಸ್ ಅಂತ ಹೇಳ್ತೀನಿ. ಸರ್ ಇದರಲ್ಲಿ ಮೇನ್ ಲೀಡ್ ನಾನೇ ಮಾಡಿದ್ದು. ಇದರಲ್ಲಿ ಹೇಗೆ ಅಂತಂದರೆ ಲೈಕ್ ರೇಬಿಸ್ ಯೂಶಲಿ ಹೇಗೆ ಅಟ್ಯಾಕ್ ಆಗುತ್ತೆ, ಸೊ ಅಟ್ಯಾಕ್ ಆಗಿರೋರನ್ನ ಹೇಗೆ ನಾನು ಕಾಪಾಡ್ಕೊತೀನಿ ಅನ್ನೋದೇ ಒಂದು ಮೂವಿ ಎಲಿಮೆಂಟ್ ಸರ್. ಹೌದು, 100% ಅದರಲ್ಲೂ ಡಾಕ್ಟ್ರೇ, ಅದರಲ್ಲೂ ನನ್ನ ಹೆಸರು ಲೀಲಾ ಅಂತಾನೆ. ಇಟ್ ಇಸ್ ಲೈಕ್ ದಿಸ್, ಆ್ಯಕ್ಟರ್ ಕಮ್ ಡಾಕ್ಟರ್. ಸಾಂಗ್ಗಳು 4 ಇದಾವೆ ಸರ್ ಟೋಟಲ್ಲು. 1-2 ಇಂಗ್ಲೀಷು ವಿತ್ ಕನ್ನಡ ಇದೆ, 2 ಕಂಪ್ಲೀಟ್ ಸಂಪೂರ್ಣ ಕನ್ನಡ ಇದೆ. ಸೊ 2 ಮಿಕ್ಸ್ ಚೆನ್ನಾಗಿರುತ್ತೆ ಅಂತ ಸಾಂಗ್ಸ್ ಮಾಡಿದ್ವಿ ಸರ್. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್, ಸೆನ್ಸರ್ ಕೂಡ ಹೋಗಿದೆ ಆಲ್ಮೋಸ್ಟ್. ರಿಲೀಸ್ ಮೋಸ್ಟ್ಲಿ ಇನ್ನೊಂದು 1 ಮಂತಲ್ಲಿ ರಿಲೀಸ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಇಟ್ ಮೇ ಟೇಕ್ ಲೆಸರ್ ಟೈಮ್, ಅದನ್ನು ಸ್ವಲ್ಪ ಹೊತ್ತು ಆಗ್ಬೋದು ಸರ್. ರೇಬೀಸ್ ಬಗ್ಗೆ ಅಂದರೆ ನಾವು ಓದುವಾಗಲೇ ಆಲ್ಮೋಸ್ಟ್ ಒಂದು 20 to 30 ಪೇಜಸ್ ಇರುತ್ತೆ ಸರ್ ರೇಬೀಸ್ ಬಗ್ಗೆ. ಸೊ ಕಂಪ್ಲೀಟ್ ಅದು ಹೇಗೆ ಸಿಂಪ್ಟಮ್ಸ್ ಬರುತ್ತೆ, ಹೇಗೆ ಟ್ರೀಟ್ಮೆಂಟ್ ಮಾಡೋದು, ಹೇಗೆ ನೋಡ್ಕೊಳ್ಳೋದು. ಸೊಸೈಟಿನಲ್ಲಿ ರೇಬೀಸಿಂದ ಎಷ್ಟು ಎಫೆಕ್ಟ್ ಆಗಿದ್ದಾರೆ ಪೀಪಲ್, ವಾಟ್ ಶುಡ್ ಬಿ ಡನ್ ಫಾರ್ ದಟ್, ಆ ಥರ ಏನಾದ್ರು ಸರ್? ಆ ಥರ ನಾನೇನು ರಿಸರ್ಚ್ ಮಾಡಿಲ್ಲ, ಬಟ್ ಐ ಕೀಪ್ ಸೀಯಿಂಗ್ ಎವ್ರಿ ಡೇ ನ್ಯೂಸ್ ಪೇಪರ್. ನಾನು ಇವಾಗ ಪ್ರತಿದಿನನೂ, ಇವಾಗ 2 ದಿನಕ್ಕೆ ಒಂದ್ಸತೆ ನೀವು ನ್ಯೂಸ್ ಪೇಪರ್ ಓದಿದ್ರೆ, ಟೈಮ್ಸ್ ಆಫ್ ಇಂಡಿಯಾ, ಎನಿಥಿಂಗ್ ವಾಟ್ ಎವರ್ ಇಟ್ ಇಸ್, ನೀವು ಯಾವುದೇ ನ್ಯೂಸ್ ಪೇಪರ್ ಓದಿ, ವಿಲ್ ಬಿ ಸೀಯಿಂಗ್ ಅಬೌಟ್ ದಿಸ್ ನಾಯಿಯಿಂದ 2 ಜನ ಸತ್ತೋಗಿದ್ದಾರೆ, ಇಲ್ಲ ಅದು ಕಚ್ಚಿದೆ, ರೇಬೀಸ್ ಬಂದಿದೆ. ಮೊನ್ನೆನೇ ಯಾವುದೋ ನ್ಯೂಸ್ ನೋಡ್ತಿದ್ದೆ, ಅವ್ರ ಓನರ್ನೇ ನಾಯಿ ಸಾಯಿಸ್ಬಿಟ್ಟಿದೆ ಅಂತೆ. So like that there are many news. So because of these all things I felt why don't we do a movie on this topic ಅಂತ ಹೇಳಿ ನಾವು ಅವತ್ತು ಡಿಸ್ಕಸ್ ಮಾಡಿಕೊಂಡು, so then we started this project and then it is on the stage now. ಸೊಲ್ಯೂಷನ್ ಕೊಟ್ಟಿದ್ದೀರಾ ರೇಬೀಸ್ ಇಂದ ಹೇಗೆ ಕಾಪಾಡೋದು? ಸರ್ 100% ಸೊಲ್ಯೂಷನ್ ಕೊಟ್ಟಿದ್ದೀವಿ. ಮೂವಿಯಲ್ಲಿ ಗೊತ್ತಾಗುತ್ತೆ ಸೊಲ್ಯೂಷನ್ ಕೊಟ್ಟಿದ್ದೀವಿ ಇಲ್ಲ ಅಂತ. ಏನಾದರೂ ಕೇಳೋದು? ಬಹುಶಃ ಇನ್ನಷ್ಟು ಪ್ರೆಸ್ ಮೀಟ್ಸ್ ಅಲ್ಲಿ ಮತ್ತಷ್ಟು ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಪ್ರತ್ಯುತ್ತರ ಸರಿಯಾಗಿ ಇನ್ನೂ ಹೆಚ್ಚು ಕೊಡುವಂತಾಗ್ಲಿ ಅಂತ ಹಾರೈಸ್ತಾ. ಎಲ್ಲರಿಗೂ ನಮಸ್ಕಾರ. ತುಂಬಾ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ನಂಗೆ ಮೂವಿದು. ಬ್ರೋ ಹೇಳ್ದಂಗೆ ನನಗೆ ಆಕ್ಚುಲಿ ಬ್ರೋ ಅಂತ ಕರಿತೀನಿ ಅವ್ರನ್ನ. ಬರೀ ಒಂದು 2 ಟ್ರ್ಯಾಕ್ಸ್ ಮತ್ತೆ ಇನ್ನೊಂದು ಸ್ವಲ್ಪ ವರ್ಕ್ ಇದೆ. ಆಕ್ಚುಲಿ ಅದಕ್ಕೂ ಮುಂಚೆ ನನ್ನ ಜೊತೆಲಿ ಇನ್ನೊಬ್ರು ಪಾರ್ಟ್ನರ್ ಇದ್ರು ಮ್ಯೂಸಿಕ್ಗೆ. ಸೊ ಇಬ್ರು ಒಂದು ಕೊಲಾಬ್ರೇಷನ್ ಅಲ್ಲಿ ವರ್ಕ್ ಮಾಡಿರೋದು. ಸೊ ಇನ್ನೊಂಥರ ಕ್ರೇಜಿ ಹಾರರ್ ಮತ್ತೆ ಅದ್ರ ಜೊತೆಲಿ ಸ್ವಲ್ಪ ಇನ್ನೊಂದಷ್ಟು ಎಲಿಮೆಂಟ್ಸ್, ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ ಟೆಕ್ನಿಕಲಿ. ಇಟ್ಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಇನ್ನೊಬ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬರ್ಬೇಕಿತ್ತು, ಆಕ್ಚುಲಿ ಬರಲಿಲ್ಲ ಅವ್ರು ಬಂದಿದ್ರೆ ಇಬ್ರು ಒಂದು ಒಳ್ಳೆ ಇದ್ರಲ್ಲಿ ಮಾತಾಡ್ಬೋದಾಗಿತ್ತು, ಆಗಲಿಲ್ಲ. ಬಟ್ 2 ಟ್ರ್ಯಾಕ್ ಟೋಟಲ್ 4 ಟ್ರ್ಯಾಕ್ ಇದೆ. 2 ಟ್ರ್ಯಾಕ್ ಡಿಫ್ರೆಂಟ್ ಜಾನರ್ಸ್ ಅಲ್ಲಿ ಇದೆ, ಒಂದೊಂದು ಡಿಫ್ರೆಂಟ್ ಜಾನರ್ಸ್ ಇದೆ. ಒಂದು ರಾಕ್ ಆಗಿರ್ಬೋದು, ಇನ್ನೊಂದು ಸಮ್ ಕ್ಲಾಸಿಕಲ್ ವರ್ಷನ್, ಈ ತರ ಇದೆ. ಬಟ್ ಕೆಲವು ಕ್ರೇಜ್ ಇದೆ. ಟೋಟಲಿ ಓವರ್ ಆಲ್ 100% ಪಕ್ಕ ಥಿಯೇಟರ್ ಅಲ್ಲಿ ಒಂದು ಒಳ್ಳೆ ಸೌಂಡ್ ಮಾಡೋದು ಅದಂತೂ ಖಂಡಿತ. ಹೋಪ್ ಆರ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಡೈರೆಕ್ಟರ್ ದಟ್ಸ್ ಇಟ್ ಸರ್. ಥ್ಯಾಂಕ್ ಯು. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಬಂದು ಶ್ರೀನಿ ಅಂತ. ನಮ್ಮ ಲೀಲಾ ಮೋಹನ್ ಸರ್ ಅವರ ಜೊತೆ ಒಂದು ಪಾತ್ರನ ಮಾಡಿದ್ದೀನಿ, ಅವ್ರ ಫ್ರೆಂಡ್ ಕ್ಯಾರೆಕ್ಟ್ರು. ಅದು ಬಿಟ್ಟು ಬೇರೆ ಏನೋ ಕೇಳಿದ್ರೆ ಕೇಳಿ ಬರಲ್ಲ. ಪಾತ್ರದ ಬಗ್ಗೆ ಬಂದ್ಬಿಟ್ಟು ನಾನು ಪ್ರೊಫೆಷ್ನಲಿ ಬಂದ್ಬಿಟ್ಟು ಡಾಗ್ ಬ್ರೀಡರ್. ಹೌದು, ನನ್ನ ಹತ್ರ ಒಂದು 40 ನಾಯಿ ಇದೆ. ಡೈಲಿ ಒಂದು 4-5 ಮರಿ ಮಾರ್ತೀನಿ.
ಅದು ಬಿಟ್ರೆ ಮಾಡಿಸ್ತೀರಾ, ಮರಿ ಮಾಡಿಸ್ತೀರಾ? ಮಾಡ್ತೀನಿ ಅಂದ್ರೆ ಮಾಡಿಸ್ತೀರಾ? ಸರಿ ಮಾಡ್ತೀನಿ ಅಂತ ಮೇಡಮ್ ಹೇಳಿದ್ದು. ಮಾಡ್ತೀನಿ, ಅದ್ ಮಾಡ್ತೀನಿ ಅಂತ ಅನ್ಸುತ್ತೆ. ಸಾರಿ ಡೈಲಿ ಒಂದು 4-5 ಮರಿನ ನಾನು ಮಾರ್ತೀನಿ. ಪ್ರೊಫೆಷನಲಿ ಬಂದ್ಬಿಟ್ಟು ಡಾಗ್ ಬ್ರೀಡರ್, ಪೆಟ್ ಶಾಪ್ ಇದೆ. ಹಂಗಾಗಿ ನೀವು ಅವಾಗಿಂದ ನಮ್ಮ ಡೈರೆಕ್ಟರ್ ಸರ್ನ ಮತ್ತೆ ನಮ್ಮ ಹೀರೋ ಸರ್ನ ಎಲ್ಲ ಕ್ವಶನ್ ಕೇಳ್ತಾ ಇದ್ರಿ ರ್ಯಾಬಿಸ್ ಬಗ್ಗೆ ಅದು ಇದು ಅಂತ. ಅವಾಗ ನನಗೆ ಹೇಳಕ್ ಗೊತ್ತಾಗ್ತಾ ಇತ್ತು. ಇವಾಗ ಚಾನ್ಸ್ ಸಿಕ್ಕಿದೆ, ಏನು ಕೇಳಂಗಿದ್ರೆ ಪರವಾಗಿಲ್ಲ ಕೇಳಿ. ಹೇಳ್ಬಿಡಪ್ಪ ನೀವೇ. ಅದೇನಂತ ರೋಡಲ್ಲಿರೋ ನಾಯಿ ಸುಮ್ನೆ ಏನು ಅಟ್ಯಾಕ್ ಮಾಡಲ್ಲ. ಇಲ್ಲ ಮಾಡ್ತವೆ. ಅದು ಯಾಕೆ ಅಟ್ಯಾಕ್ ಮಾಡ್ತವೆ ಕೇಳಿ. ಅದು ಸುಮ್ನೆ ಅದೇನು ಅಟ್ಯಾಕ್ ಮಾಡಲ್ಲ. ಯಾಕೆ ಅಟ್ಯಾಕ್ ಮಾಡುತ್ತೆ ಚಾಮರಾಜಪೇಟೆ ನಾಯಿಗಳು. ಬೈ ಚಾನ್ಸ್ ಯಾರೋ ದಾರಿಲಿ ಹೋಗೋವಾಗ ನೋಡ್ದೆ ಇಲ್ಲ ನೋಡಿನು ಅದಕ್ಕೇನಾದ್ರು ತೊಂದರೆ ಕೊಟ್ಟಿದ್ರೆ, ಗಾಡಿ ಹತ್ಸಿದ್ರೆ, ಇಲ್ಲ ಅದಕ್ಕೆ ಭಯ ಪಡಿಸಿದ್ರೆ, ಅದು ಅದ್ರ ಮೈಂಡ್ ಅಲ್ಲಿ ಇರುತ್ತೆ. ಎಷ್ಟು ವರ್ಷ ಬದುಕಿರುತ್ತೋ ಅದ್ ಮೈಂಡ್ ಸೆಟ್ ಹಂಗೆ ಇರುತ್ತೆ. ನೀವು ಸುಮ್ಮನೆ ನಡ್ಕೊಂಡು ಹೋಗೋವಾಗ ಪಕ್ಕದಲ್ಲಿ ಮಲ್ಕೊಂಡಿದ್ರೆ ಹೋಗಲ್ಲ, ಅದು ಕಚ್ಚಕ್ಕೆಲ್ಲ ಹೋಗಲ್ಲ. 10 ನಾಯಿಯಲ್ಲಿ 2 ನಾಯಿ ಮಾತ್ರ ಆ ತರ ಮಾಡಿದೀನಿ, 8 ನಾಯಿ ಮಾಡಲ್ಲ. ಅದ್ ಏನಕ್ಕೆ ಆ ತರ ಮಾಡುತ್ತೆ ಅಂತಂದ್ರೆ ಅದೇ ಅದಕ್ಕೇನಾದ್ರು ತೊಂದರೆ ಮಾಡಿದ್ರೆ ಅದ್ ಮೈಂಡ್ ಸೆಟ್ ಆಗಿರುತ್ತೆ. ಅದ್ ಯಾರು ಬಂದ್ರೆ ಅದೇ ತರ ಲಾಸ್ಟ್ ಟೈಮ್ ಆಗಿರೋ ತರನು ಈ ಸಲನು ಮಾಡ್ತಾರೆ ಅನ್ನೋ ಗಾಬರಿಲಿ ನಮ್ಗೆ ಅಟ್ಯಾಕ್ ಮಾಡುತ್ತೆ ಅಷ್ಟೇ ಸರ್. ಮಕ್ಕಳ ಮೇಲೆ ಅಟ್ಯಾಕ್ ಮಾಡುತ್ತಲ್ಲ ಸರ್ ಅದು? ಮೇಡಮ್ ಅದು ಮಕ್ಕಳ ಮೇಲೆಲ್ಲ ಸುಮ್ನೆ ಏನು ಅಟ್ಯಾಕ್ ಮಾಡಲ್ಲ. ಇವಾಗ ನಾವು ಈ ಕತೆ ಮಾಡಿರೋದು ಬಂದ್ಬಿಟ್ಟು ನಮ್ಮ ಕಲಿ ಮಾಸ್ಟರ್ ಇದಾರಲ್ಲ, ಅವರು ಒಳ್ಳೆ ಚೆನ್ನಾಗಿ ರೀಡ್ ಮಾಡಿದ್ದಾರೆ. ಏನಂದ್ರೆ ಅದು ಎಷ್ಟೇ ವರ್ಷ ಆದ್ರೂ ಓನರು ಪ್ಲಸ್ ಮಕ್ಕಳು ಎಲ್ಲಾರು ಒಂದು ಫ್ಯಾಮಿಲಿಲಿ ಅದು ಒಂದು 5 ಜನ ಅಟ್ಯಾಚ್ಮೆಂಟ್ ಅಲ್ಲಿ ಇಟ್ಕೊಂಡಿರಲ್ಲ ಫ್ಯಾಮಿಲಿ. ಹೊರಗಡೆ ಅವ್ರನ್ನ ಅದು ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರಲ್ಲ. ಹೊರಗಡೆ ಅವ್ರು ನೋಡಿದಾಗ ಬಗ್ಲಬಹುದು. ಇಲ್ಲ ಅಂದ್ರೆ ಆ ಮಗು ಇವಾಗ ರ್ಯಾಬಿಸ್ ಅನ್ನೋ ಒಂದು ಏನೋ ಡಿಸೀಸ್ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಡಿಸೀಸ್ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಅದು ಸುಮ್ನೆ ಏನು ಮಕ್ಕಳಿಗೆಲ್ಲ ಕಚ್ಚ ಇದಿರಲ್ಲ, ಬಂದಿರುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ ಅವ್ರಾಗ್ಲಿ ಯಾರೇ ಆಗ್ಲಿ ಅದ್ರ ಬಗ್ಗೆ ಕ್ಲೀನ್ ಆಗಿ ರೀಡ್ ಮಾಡಿರಲ್ಲ. ಯಾವ ನಾಯಿಗಿರುತ್ತೆ ಯಾವ ನಾಯಿಗಿರಲ್ಲ ನೋಡಿರಲ್ಲ. ಅದ್ರ ಮೇಲೆ ಏನೋ ಒಂದು 10 ನಾಯಿಯಲ್ಲಿ 2 ನಾಯಿ ಬಂದಿರುತ್ತೆ. ಆ ನಾಯಿ ಏನೋ ಫೈಟ್ ಮಾಡುವಾಗ, ಊಟ ಮಾಡುವಾಗ ರೋಡ್ ಸೈಡ್ ಅಲ್ಲಿ ಫೈಟ್ ಅವ್ರು ಕೇಳಿದ ಕ್ವಶನ್, ಅದಕ್ಕೆ ಅವ್ರಿಗೆ ಕೇಳಬೇಕು. ಆ ತರ ಏನಾಗಿದ್ದಾಗ ಒಂದಕ್ಕೊಂದು ಲಿಂಕ್ ಆಗಿ ಅದು ಫೆರೋಷಿಯಸ್ ಆಗಿರುತ್ತೆ. ಫೆರೋಷಿಯಸ್ ಆಗಿರೋದ್ರಿಂದ ಏನೋ ಚಿಕ್ಕ ಮಕ್ಕಳು ಕಚ್ಚಿರ್ಬೋದು, ಇಲ್ಲ ಓನರ್ಗೂ ಕಚ್ಚಿರ್ಬೋದು. ಅದು ಕಚ್ಚಿರೋದು ಸರ್ ಕೇಳಿ ಸರ್. ಸರ್ 7 ಗಂಟೆ ಇಲ್ಲ, ರಾತ್ರಿ 10 ಗಂಟೆಗೂ ಹೋಗ್ಬೋದು, 11 ಗಂಟೆಗೂ ಹೋಗ್ಬೋದು. ಹಂಗಿಲ್ಲ ಸರ್ ನಮ್ಮ ಏರಿಯಾ ಎಕ್ಸ್ಪೀರಿಯನ್ಸ್ ಸರ್, ನಮ್ಮ ಏರಿಯಾ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಇಲ್ಲ ವಿಜಯನಗರ ಹಾ ಸರ್ ಗುಂಪಾಗಿ ಬರುತ್ತೆ ಸರ್. ಅದಕ್ಕೆಲ್ಲ ಚಾಮರಾಜಪೇಟೆ ನಾಯಿಗಳು ಭಾರಿ ಕಿರಿಕಿರಿ ಮಾಡ್ತಾರೆ. ತಗೊಂಡು ಏನು ಮಾಡಲ್ಲ ಗುರು. ಸರ್ ಹಂಗಂದ್ರೆ ನಮ್ಮ ಮಾಸ್ಟರ್ಗೆ ಹೇಳಿ ನೆಕ್ಸ್ಟ್ ಸಬ್ಜೆಕ್ಟ್ ಆ ತರ ಮಾಡಿಸ್ತೀವಿ. ಶ್ರೀನಿ, ಒಂದ್ ನಿಮಿಷ. ಈಗ ನೀವು ಡಾಗ್ ಬ್ರೀಡ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ವಾ, ಈಗ ಒಂದು ಮನೆಯಲ್ಲಿ ಎಷ್ಟು ನಾಯಿಯನ್ನ ಸಾಕುವಂತ ಪರ್ಮಿಷನ್ ಇದೆ? ಪರ್ಮಿಷನ್ ಬಂದ್ಬಿಟ್ಟು 2 ನಾಯಿಗೆ ಮೇಡಮ್ ಅಷ್ಟೇ. ಹೌದು, ಅದಕ್ಕಿಂತ ಹೆಚ್ಚು ನಾಯಿ ಸಾಕು ಫಸ್ಟ್ 4-5 ಇಡ್ಬೋದಾಯ್ತು. ಈಗ 2023 ಇಂದ ಬಂದ್ಬಿಟ್ಟು 1 ನಾಯಿಗೆ 2 ಇಡಬೇಕು. ಪ್ಲಸ್ ಅದಕ್ಕೆ ಆನ್ಲೈನ್ ಅಲ್ಲಿ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಅದಕ್ಕೆ ಸರ್ ಈ ನಾಯಿ ನಮ್ಮ ರೂಬಿ ಬಂದ್ಬಿಟ್ಟು 1.5 year ಓಲ್ಡ್. ಯಾಕೆಂದ್ರೆ 1 year ಮೇಲೇನೆ ನಮ್ಗೆ ಸರ್ಟಿಫಿಕೇಟ್ ಕೊಡೋದು. ಅದಕ್ಕೆ ಏನ್ ನಾಲೆಜ್ ಇದೆ ಎಲ್ಲ ಡೀಟೇಲ್ಸ್ ಅನಿಮಲ್ಸ್ ಇಂದ ಸರ್ಟಿಫಿಕೇಟ್ ಬಂದ್ರೆ 1 year ಆದ್ಮೇಲೆ ಒಂದು 4 to 8 months 7 months ಒಳಗಡೆನೆ ಅದನ್ನ ಟ್ರೈನ್ ಅಪ್ ಮಾಡಕ್ಕಾಗ. ಅದಕ್ಕೆ ಮುಂಚೆ ಅದ್ ಮಗು ತರನೇ ಇರುತ್ತೆ. ನಾವು ಆ ಏಜ್ ಅಲ್ಲಿ ಏನ್ ಕಲಿಸ್ತೀವಿ, ಹೊರಗಡೆ ಹೋಗಿ ಗಲೀಜ್ ಮಾಡೋದಾಗಿರ್ಬೋದು, ಇಲ್ಲ ಓನರ್ನ ಗೈಡ್ ಮಾಡೋದಾಗಿರ್ಬೋದು, ಸಿಟ್ಟು ಸ್ಟ್ಯಾಂಡ್ ಸ್ಲಿಪ್ ಪ್ರತಿಯೊಂದನ್ನು ಆ ಏಜ್ ಅಲ್ಲಿ ಕಲ್ಸ್ಕೊಬೇಕು. ಕೆಲವರೆಲ್ಲ ನಾಯಿ ತಗೊಂತಾರೆ, 1-3 ತಿಂಗಳು ಅದಕ್ಕೆ ಸರಿಯಾಗಿ ಬುದ್ಧಿನೇ ಕಲ್ಸಿರಲ್ಲ. ಮಕ್ಳು ಕಲಿಸ್ದಂಗೆನೆ ನೀವು ಚಿಕ್ಕ ವಯಸ್ಸಲ್ಲಿ ಹೆಂಗ್ ತಟ್ಟಿ ಬೆಳೆಸ್ತೀರೋ ಅದು ಮೇಲೆ ಹೋಗ್ತಾ ಹಂಗೆ ಕಲ್ತ್ಕೊಳ್ಳುತ್ತೆ. ನಮ್ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಓಪನ್ ಆಗಿ ಹೇಳ್ತೀನಿ, ಪ್ರತಿಯೊಬ್ರು ನಾಯಿ ಸಾಕ್ದವರು 100% ನಾಯಿ ಎಷ್ಟು ನಿಯತ್ತಾಗಿರುತ್ತೆ ಅನ್ನೋದನ್ನ ನಮ್ಮ ಮಾಸ್ಟರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆಲಿ ನನ್ನ ಫ್ರೆಂಡ್ ಸರ್ಕಲ್, ನನ್ನ ಜೊತೆ ಆಕ್ಟ್ ಮಾಡಿರೋರು ಕೂಡ ಅಷ್ಟೇ ಸಪೋರ್ಟ್ಫುಲ್ ಆಗಿ ಮಾಡಿದ್ದಾರೆ. ಮತ್ತೆ ನಮ್ಮ ಫುಲ್ ಟೀಮ್, ಟೆಕ್ನಿಷಿಯನ್ ಟೀಮ್, ಡೈರೆಕ್ಷನ್ ಟೀಮ್ ಆಗಿರ್ಬೋದು, DOP ಟೀಮ್ ಆಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ. ನಿಮ್ದೆಲ್ಲಪ್ಪ ಶಾಪ್ ಇರೋದು? ನಿಮ್ ಶಾಪ್ ಎಲ್ಲಿ ಇರೋದು ಶ್ರೀನಿ? ಎಲ್ಲಿರೋ ಶಾಪ್ ಕೇಳ್ತೀರಾ? ಮೇಡಮ್ ನಂದು ಬಂದು RR ನಗರದಲ್ಲಿ ಒಂದು ಬ್ರಾಂಚ್ ಇದೆ, ಪೀಣ್ಯ ದಾಸರಳ್ಳಿಲಿ ಒಂದಿದೆ, ಈಗ ಯಲಹಂಕದಲ್ಲಿ ಒಂದಿದೆ, ಈಗ ಒಂದು
ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ. 2 days ಬ್ಯಾಕ್ ಒನ್ ವೀಕ್ ಬ್ಯಾಕ್ ಪಪ್ಪಿ ರಿಲೀಸ್ ಆಯ್ತು, May 1st. ಪಪ್ಪಿ ಅನ್ನೋ ಒಂದು ಮೂವಿ, ಅದ್ರಲ್ಲಿ ಆಕ್ಟ್ ಮಾಡಿರೋದು ನಂದೇ ನಾಯಿ. ಶಿವಣ್ಣ ಅವ್ರ ಮನೆಗೂ ಗಿಫ್ಟ್ ಕೊಟ್ಟಿದ್ದೀನಿ. ನಮ್ಮ ಮಾಸ್ಟ್ರು ಬೈತಾರ ಏನೋ ಗೊತ್ತಿಲ್ಲ, ಅದೆಲ್ಲ ಹೆಂಗಪ್ಪ ಮಾತಾಡ್ತೀಯ ಅಂತ. ರಮ್ಯಾ ಮೇಡಮ್ ಅವ್ರಿಗೂ ಕೊಡಕ್ ಹೋದ್ವಿ, ನಮ್ಮ ಮನೇಲೆ 3 ನಾಯಿ ಇದೆ, ನೋಡ್ಕೊಳಕ್ಕಾಗಲ್ಲ ಅಂದ್ರು. ಧ್ರುವ ಸರ್ಜಾರ್ಗೂ ಒಂದು ನಾಯಿ ಕೊಟ್ಟಿದೀವಿ. ಈಗ ತುಂಬಾ ಪಿಕ್ಚರ್ಗೆ ಫಿಲಮ್ಗೆ ಶೂಟ್ ಮಾಡೋದಕ್ಕೆಲ್ಲ ನಾನು ಅನಿಮಲ್ಸ್, ಬರ್ಡ್ಸ್, ಡಾಗ್, ಅದಕ್ಕೇನಾದ್ರು training ತುಂಬಾ ಅನಿಮಲ್ಸ್ ಎಲ್ಲ ಕೊಟ್ಟಿದ್ದೀವಿ. ಟ್ರೈನಿಂಗ್ ಕೊಡ್ತೀರಾ ನೀವು ನಾಯಿಗಳಿಗೆ? ಹೌದು ಸರ್. ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ತೀರಪ್ಪ, ಹಾ ಸರ್. ಸುಮ್ಮನೆ ಅಟ್ಟಿಸ್ಕೊಂಡ್ಬಂದ್ರೆ ಸುಮ್ಮನೆ ಅಟ್ಟಿಸ್ಕೊಂಬಂದಿದ್ರೆ ಅದೇನು ನಾನು ಹೇಳಿದ್ನಲ್ಲ, ಸುಮ್ಮನೆ ಅಂತೂ ಅಟ್ಟಿಸ್ಕೊಂಬರಲ್ಲ. ಅದು ಬ್ಯಾಗ್ ಚಿಕ್ಕ ವಯಸ್ಸಲ್ಲಿ ಅದನ್ನೇ ಹೇಳಿದ್ನಲ್ಲ ಸರ್, ಖಂಡಿತ ಇವತ್ತೇ ಹೋಗಿ ಈ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಮ್ಮ ಮಾಸ್ಟರ್ ಹತ್ರ ಪಾರ್ಟ್ 2 ನೈಟ್ ಎಚ್ಚರಿಕೆ ಪಾರ್ಟ್ 2 ಖಂಡಿತ ಆ ಕಾನ್ಸೆಪ್ಟ್ ಏನ್ ಮಾಡ್ಬೇಕು ಹಾ. ಸರ್ ಸುಳ್ಳೆಲ್ಲ ಹೇಳಲ್ಲ ಸರ್, ಕಚ್ಚುತ್ತೆ ಸರ್. ಹೌದು ಸರ್, ಫಸ್ಟ್ ಟೈಮ್ ಕಚ್ಚಿರೋದು ಒಂದೇ ಒಂದು, ನಾನ್ ಚಿಕ್ಕೋನಿರೋ ಸಾಕಿರೋದು ಒಂದು ಪೊಮೋರಿಯನ್ ಕಚ್ಚಿತ್ತು. ಇವಾಗ ನಾನು ಒಂದ್ಸಲ ಕೆನಾಡ್ ಒಳಗಡೆ ಹೋದ್ರೆ ವಾಪಸ್ ಬರೋ ಗಂಟೆ ಯಾವ್ದ ಕಚ್ಚುತ್ತಾ ಕಚ್ಚಲ್ಲ ಅನ್ನೋ ಡೌಟ್ ಏನಿರಲ್ಲ. ಆದ್ರೆ ನಾನು ನಾಯಿಗೆ ಎದುರ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ. ರಾಟ್ ಫಿಲ್ಲರ್ ಅಂತ ನಿಮ್ಗೆ ಗೊತ್ತು, ತುಂಬಾ ಫೆರೋಷಿಯಸ್ ಡಾಗು. ಈಗ ತುಂಬಾ ಫೆರೋಷಿಯಸ್ ಡಾಗು ಪಿಟ್ಬುಲ್ ಆಯ್ತು, ಈಗ ಕಿಂಗ್ ಕೋಸಾ ಅಂತ ಬಂದಿದೆ. ಒಂದ್ ನಾಯಿ ಮಿನಿಮಮ್ 1 lakh, ಇಂಪೋರ್ಟ್ ಎಲ್ಲ 3-4 lakh ಇರುತ್ತೆ. ಅದನ್ನು ಕೂಡ ಎಲ್ಲರೂ ಹೇಳ್ತಾರೆ ಶೋಗೆ ಅಟೆಂಡ್ ಮಾಡಲ್ಲ ಅಂತ, ಆದ್ರೂ ಕೂಡ ಮೊನ್ನೆ ಈಗ ರೀಸೆಂಟ್ ಆಗಿ ಒಂದು 15 ದಿನದಿಂದ ತಂದಿದ್ದೀನಿ ಸರ್. ನಾನಾ ಸರ್ ನಾನು ಬಂದು ಸಾಕ್ತಾ ಇರೋದು ಬಂದು ಬೈ ಬರ್ತಾ ಒಂದು 6-7 ಸ್ಟ್ಯಾಂಡರ್ಡ್ ಇಂದ ಸಾಕ್ತಾ ಇದ್ದೀನಿ. ಇಂಥ ಸಾಕಿಲ್ಲ ಅನ್ನಂಗಿಲ್ಲ, ಇಲಿಯಿಂದ ಕುದುರೆ ಗಂಟೆ ಎಲ್ಲ ಸಾಕಿದ್ದೀನಿ ಸರ್. ನಮ್ಮ ಸಿನಿಮಾ ಜಗಿ ಸರ್, ಏನೇ ಆಗ್ಲಿ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ದಮ್ ವೇ ಯು ಸ್ಪೀಕ್ ಅಲ್ವಾ, ಬಹಳ ಡಿಫ್ರೆಂಟ್ ಗುರು. ಇಲಿಯಿಂದ ಕುದುರೆವರೆಗೂ ಎಲ್ಲ ಸಾಕಿಲ್ಲ. ಸೂಪರ್. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕೇಳ್ತೀನಿ ಸರ್. ಸರ್ ನಾನು ದುಡಿಯೋ ದುಡ್ಡೆಲ್ಲ ಪ್ರಾಣಿಗಳಿಗೆ ಖರ್ಚು ಮಾಡ್ತಾ ಇದ್ದೀನಿ ಸರ್. ಹಾ ಸರ್, ಕಟ್ತಾ ಇದ್ದೀನಿ ಸರ್. ಐ ಆಮ್ ಸಾರಿ, ಸ್ವಲ್ಪ ಲೇಟ್ ಆಯಿತು. ಐ ಆಮ್ ರಿಯಲಿ ಸಾರಿ, ಲೇಟ್ ಆಯಿತು. ಆ್ಯಂಡ್ ನಾನು ಈ ಮೂವಿಲಿ ನಾಯಕಿ ನಟಿಯಾಗಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ದಿವ್ಯಶ್ರೀ ಅಂತ. ಐ ಆಮ್ ರಿಯಲಿ ಸಾರಿ ಒನ್ಸ್ ಅಗೇನ್, ಲೇಟ್ ಆಯಿತು ಸ್ವಲ್ಪ. ಅಂದರೆ ನೆನಪಾಗುತ್ತಿಲ್ಲ. ಐ ಆಮ್ ಸಾರಿ, ಥ್ಯಾಂಕ್ಸ್. ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿದ್ವಿ. ಓಕೆ, ಸೊ ನನ್ನ ಪಾತ್ರ ಇಲ್ಲಿ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಹೀರೋ ಬಂದು ಲೀಲಾ ಮೋಹನ್, ಎಲ್ಲರಿಗೂ ಗೊತ್ತಿದೆ. ಸೊ ಅವ್ರ ವೈಫ್ ಕ್ಯಾರೆಕ್ಟರ್ ಆಗಿ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಇಟ್ಸ್ ಅ ಹಾರರ್ ಮೂವಿ. ಆ್ಯಂಡ್ ಐ ಆಮ್ ಸಾರಿ, ಐ ಆಮ್ ನಾಟ್ ಯೂಸ್ ಟು ಟಾಕ್ ಆನ್ ಸ್ಟೇಜ್. ಐ ಆಮ್ ರಿಯಲಿ ಸಾರಿ. ಐ ಆಮ್ ನಾಟ್ ಸ್ಕೇರ್ಡ್, ಬಟ್ ಭಯ ಏನಿಲ್ಲ, ಬಟ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ. ಐ ಆಮ್ ಸಾರಿ. I'm sorry, thanks. ಥ್ಯಾಂಕ್ ಯು ದಿವ್ಯಾ ಅವರವರೇ. ಮತ್ತು ಮೊದಲನೇದಾಗಿ ಕ್ಷಮೆ ಇರಲಿ, ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರೋದು ಯಾಕೆ ತಡವಾಯಿತು ಅಂದರೆ ಗೊತ್ತು ನಿಮಗೆಲ್ಲ, ಟ್ರಾಫಿಕ್ಕು, ಎಲ್ಲರಿಗೂ ಬೇಗ ಶುರು ಮಾಡಬೇಕು ಅಂತೀರಾ. ಆದರೆ ವೆಂಕಟೇಶ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನಂಗೆ ತಡ ಆಗುತ್ತೆ, ಶುರು ಮಾಡ್ಕೊಂಬಿಡಿ, ಪತ್ರಕರ್ತರು ಕಾಯೋದು ಬೇಡ, ಕಾರ್ಯಕ್ರಮ ಶುರು ಆಗ್ತಾ ಇದ್ದಂಗೆ ಜಾಯಿನ್ ಆಗ್ತೀನಿ ಅಂತ. ನಾನು ಟ್ರೈಲರ್ ಆಗಲಿ ನೋಡಿದ್ರಿಂದ ಟ್ರೈಲರನ್ನು ತೋರಿಸ್ಬಿಡಿ ಏನಿದೆ, ಆದರೂ ವೆಯ್ಟ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಲೀಲಾ ಅವರು. ಟೈಟಲ್ ಬಗ್ಗೆ ಸ್ಟ್ರೈಟ್ ಆಗಿ ಬರ್ತೀನಿ. ನಾಯಿದೆ ಎಚ್ಚರಿಕೆ. ನಾಯಿದೆ ಎಚ್ಚರಿಕೆಯ ಒಂದು ನಿರ್ದೇಶಕ ಕಲೇಗೌಡರು ಅಂತ. ಕಲೇಗೌಡರಲ್ಲಿ ಕಲೆ, ಅವ್ರ ಹೆಸರಲ್ಲೇ ಕಲೆ ಅಂತ ಇರೋದ್ರಿಂದ ಎಲ್ಲಿ ಡೈರೆಕ್ಟರ್ ಕಾಣ್ತಾ ಇಲ್ಲ ಇಲ್ಲಿ. ಎಸ್, ಅವರ ನಿರ್ದೇಶನ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ಲೀಲಾ ಮೋಹನ್. ಲೀಲಾ ಮೋಹನ್ ಅವರು ನನ್ನ ಫ್ಯಾಮಿಲಿ ಡಾಕ್ಟರ್. ಸಿಮಿಯ ಪರಿಚಯ ಇಲ್ಲ, ಆದರೆ ನನ್ನ
ಇಡೀ ಫ್ಯಾಮಿಲಿಯ ಒಂದು ಮಾತ್ರೆಗಳು ಕೊಡ್ತಾ ಒಂದು ಪರಿಚಯ ಆಗಿ, ಒಂದು ಡಾಕ್ಟರ್ ಆಗಿ, ಒಂದು ಹಂಚಿಕೆದಾರರಾಗಿ ಮತ್ತು ನಿರ್ಮಾಪಕರಾಗಿ, ಈಗ ನಟರಾಗಿ ಒಂದು ಪ್ರವೇಶ ಮಾಡ್ತಾರೆ ಚಿತ್ರರಂಗಕ್ಕೆ. ಅವ್ರು ಒಳ್ಳೇದಾಗಲಿ, ನಾವೆಲ್ಲ ಸೇರಿ ಅವರಿಗೆ ಸಪೋರ್ಟ್ ಮಾಡೋಣ. ಯಾಕೆ ಅಂತಂದರೆ ಹಲವಾರು ಹೊಸಬರು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ಕನ್ನಡ ಚಿತ್ರರಂಗಕ್ಕೆ ಬಂದಾಗ ಅವ್ರಿಗೆ ಅನುಭವ ಇರೋಲ್ಲ. ಇವ್ರಿಗೂ ಅಷ್ಟೇ ಸಿನಿಮಾ ರಂಗದ ಯಾವುದೇ ಒಂದು ಅನುಭವ ಇಲ್ಲ. ಮಾತ್ರೆ ಕೊಡಿ ಅಂತಂದರೆ ಮಾತ್ರೆ ಕೊಡ್ತಾರೆ ಬೇಕಾರೆ, ಆದರೆ ಇಂಜೆಕ್ಷನ್ ಕೊಡಿ ಅಂದರೆ ಕೊಡ್ತಾರೆ. ಆದರೆ ಈಗ ಒಂದು ಸಿನಿಮಾ ರಂಗಕ್ಕೆ ಬಂದಿದ್ದಾರೆ, ಅವ್ರಿಗೆ ನಾವೆಲ್ಲ ಇಂಜೆಕ್ಷನ್ ಕೊಡೋಣ ಅಂತ. ಮತ್ತು ಅರ್ಜುನ್ ರೆಡ್ಡಿಯ ಒಂದು ಪಾತ್ರ ಪರಕಾಯ ಪ್ರವೇಶ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಒಬ್ಬ ಡಾಕ್ಟರ್ ಆಗಿ, ಒಬ್ಬ ನಟರಾಗಿ ಇಲ್ಲಿ ಬಂದಿರೋದು, ಆ ಒಂದು ಆಂಗ್ರಿ ಯಂಗ್ ಮ್ಯಾನ್ ಮತ್ತು ಒಂದು ನಟರಾಗಬೇಕು ಅಂತ ಒಬ್ಬ ಡಾಕ್ಟರ್ ಬಂದಿರೋದು ನಿಜವಾಗ್ಲೂ ಆಶ್ಚರ್ಯ. ಮತ್ತು ಈ ತರ ಒಂದು ನಾಯಿದ ಎಚ್ಚರಿಕೆ ಅಂತ ಒಂದು ಟೈಟ್ಲ್ ಇಟ್ಕೊಂಡ್ ಬಂದಿರೋದು ಇನ್ನೂ ಆಶ್ಚರ್ಯ. ಯಾಕೆ ಅಂತಂದ್ರೆ ಇದೊಂದು ನಾನು ನೋಡ್ತಾ ಇರೋಂಗೆ ಮೋಸ್ಟ್ಲಿ ಒಂದು ಹಾರರ್, ಥ್ರಿಲ್ಲರ್ ಮತ್ತು ಏನಂತಾರೆ ಸಸ್ಪೆನ್ಸ್, ಸೈನ್ಸ್ ಫಿಕ್ಷನ್, ಒಂದು ನಾಯಿ ಬಗ್ಗೆ ಮತ್ತು ಒಂದು ರೇಬೀಸ್ ಬಗ್ಗೆ ಅಂತ ಕೇಳ್ಪಟ್ಟೆ. ಈ ಥರ ಒಂದು ಸಿನಿಮಾ ಒಂದು ಕೈ ಹಾಕಿರೋದು ಯಾವ ಥರ ಬರ್ಬೋದು ಅಂತ ಒಂದು ಟ್ರೈಲರಲ್ಲಿ ನೋಡಿದ್ರೆ ಇನ್ನೂ ಅನುಭವ ಹೆಚ್ಚು ಪಡೀತಾರೆ. ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿದ್ರೆ, ಬೆಂಬಲ ನೀಡಿದ್ರೆ ಇನ್ನೂ ಹೆಚ್ಚು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅವರ ಧರ್ಮಪತ್ನಿನೂ ತುಂಬ ಹಿಂದೆಯಿಂದ ಒಂದು ಅಡ್ವರ್ಟೈಸ್ಮೆಂಟಲ್ಲಿದ್ದಾರೆ, ಪ್ರಕಾಶ್ ಆರ್ಟ್ಸ್ ಅವ್ರದ್ದೇನೆ. ಮತ್ತು ಇವರು ಒಂದು ಸೆಲ್ಫ್ ಮೇಡ್ ಮ್ಯಾನ್ ಥರ ಡಾಕ್ಟರ್ ಆಗಿ ಅವರ ಒಂದು ಹಾರ್ಡ್ ಅಂಡ್ ಮನಿನ ತಂದು ಇಲ್ಲಿ ನಿರ್ಮಾಣಕ್ಕೆ ಹಾಕಿರೋದು. ನಿಜವಾಗ್ಲೂ ಆಲ್ ದ ಬೆಸ್ಟ್ ಲೀಲಾ ಅವರೇ. ಒಂದು ಡಾಕ್ಟ್ರಲ್ಲಿ ಯಾವ ಥರ MBBS 5 ವರ್ಷ ಓದಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿ ತಯಾರಿ ತೊಗೊಂಡು ಬಂದರು, ಈ ಸಿನಿಮಾ ರಂಗಕ್ಕೂ ಅಷ್ಟೇ ಸುಮ್ಮನೆ ಪಾದಾರ್ಪಣೆ ಮಾಡಬೇಡಿ, ತಯಾರಿ ತೊಗೊಂಡು ಬನ್ನಿ, ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳು ಮಾಡಿ, ಒಳ್ಳೊಳ್ಳೆ ನಟನೆ ಮಾಡಿ. ಮತ್ತು ನನಗನ್ಸೋದು ನಿರ್ಮಾಣಕ್ಕಿಂತ ನಟನೆಯಲ್ಲಿ ನಿಮ್ಗೆ ಆಸಕ್ತಿ ಇದೆ ಅನ್ಸುತ್ತೆ, ಯಾಕಂದ್ರೆ ಪ್ರತಿಯೊಂದು ಫ್ರೇಮಲ್ಲೂ ಕಾಣ್ತಾ ಇದ್ದೀರಾ. ಸೊ ಆಲ್ ದ ಬೆಸ್ಟ್ ಯು, ಅಂಡ್ ಇನ್ನೂ ಹೆಚ್ಚು ಅವಕಾಶಗಳು ಬರಲಿ ಈ ಸಿನಿಮಾ ಮೂಲಕ ಅಂತ ಹೇಳ್ತೀನಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪತ್ರಕರ್ತರೆಲ್ಲ ಇವತ್ತಿದ್ದಾರೆ, ಅವರೆಲ್ಲ ನಾನು ಒಬ್ಬ ಪತ್ರಕರ್ತ, ನಮಗೆಲ್ಲ ಗೊತ್ತಿದೆ ಇವತ್ತು ಎಷ್ಟು ಚಾಲೆಂಜಿಂಗು ಪ್ರೇಕ್ಷಕರನ್ನ ಕರ್ಸೋದು ಒಂದು ಚಿತ್ರಮಂದಿರಕ್ಕೆ ಅಂತ. ಇತ್ತೀಚೆಗಷ್ಟೇ ಯಶ್ ಅವರು ಹೇಳಿದ ಮಾತು ನಿಜವಾಗ್ಲೂ ಮತ್ತೆ ನನಗೆ ಕಾಡ್ತಾ ಇದೆ. ಈ ಥರ ಒಂದು ಪತ್ರಿಕಾಗೋಷ್ಠಿ ಮಾಡ್ಬೋದು, ಪತ್ರಕರ್ತರು ಸಪೋರ್ಟ್ ಮಾಡ್ತಾರೆ, ಬೆಂಬಲ ನೀಡ್ತಾರೆ, ಸೋಷಿಯಲ್ ಮೀಡಿಯಲ್ಲಿ ಬರುತ್ತೆ, ವಿಡಿಯೋಗಳು ಪ್ರಮೋಷನ್ ಆಗುತ್ತೆ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ತವ್ಯ ಅನ್ನೋರು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು. ಒಳ್ಳೆ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಅಫ್ಕೋರ್ಸ್ ಎಲ್ಲರೂ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚು ಪ್ರಯತ್ನ ಪಡಬೇಕು ಅಂತ. ಯಾಕೆ ಅಂತಂದ್ರೆ ಇದೊಂದು ಕ್ರಿಯಾಶೀಲತೆಯ ಮಾಧ್ಯಮ, ಎಲ್ಲರೂ ಪ್ರಯತ್ನ ಅಷ್ಟೇ ಸಾಲದು. ಒಂದು ಕ್ರಿಯೇಟಿವ್ ಒಂದು ಫೀಲ್ಡ್ ಇರೋದ್ರಿಂದ ಸಕ್ಸಸ್ ರೇಟು ಕಡಿಮೆ ಇರುತ್ತೆ. ಅಫ್ಕೋರ್ಸ್ ಸಕ್ಸಸ್ ಆದರೆ ಒಂದು KGF ಆಗುತ್ತೆ, ಒಂದು ಕಾಂತಾರ ಆಗುತ್ತೆ, ಮತ್ತು ಹಲವಾರು ದೊಡ್ಡ ಬ್ಲಾಕ್ ಬಸ್ಟರ್ಗಳಾಗುತ್ತೆ ಅಂತ ಹೇಳ್ತೀನಿ. ಮತ್ತು ಎಲ್ಲರೂ ಇವತ್ತು ಕಂಪೇರ್ ಮಾಡ್ತಾರೆ, ಮಲಯಾಳಂ ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತಾ ಇದೆ, ನಮ್ಮ ಕನ್ನಡ ಸಿನಿಮಾ ಯಾಕೆ ಓಡ್ತಾ ಇಲ್ಲ ಅಂತ. ನಾನು ಹಿಂದಿ ಮಾಡಿದ್ದೀನಿ, ಡೈರೆಕ್ಟ್ ಮಾಡಿದ್ದೀನಿ, ಕನ್ನಡ ಮಾಡಿದ್ದೀನಿ, ತೆಲುಗು ಡಬ್ ಆಗಿದೆ, ಹಲವಾರು ಇಂಡಸ್ಟ್ರಿ ನೋಡ್ತಾ ಇರೋದ್ರಿಂದ ನಾವು ಅಫ್ಕೋರ್ಸ್ ಕನ್ನಡ ಯಾವುದಕ್ಕೂ ಕಡಿಮೆ ಇಲ್ಲ. KGF ಆದಾಗ, ಕಾಂತಾರ ಆದಾಗ ಎಲ್ಲರೂ ಈ ಕಡೆ ನೋಡ್ತಾ ಇದ್ರು. ಅಲ್ಲೂ ಅಷ್ಟೇ 100 ಸಿನಿಮಾ ತಯಾರಾಗುತ್ತೆ, 5 ಸಿನಿಮಾ ಇಲ್ಲಿ ಬಂದು ಅದು ಹಿಟ್ ಆದಾಗ ಅದ್ರ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಹೊರತು 95 ಸಿನಿಮಾ ಅಲ್ಲೂ ಫ್ಲಾಪ್ ಆಗಿರುತ್ತೆ. ಎಲ್ಲ ಕಡೆ ನೋಡಿದೀನಿ ನಾನು, ತೆಲುಗುನಲ್ಲಿ ನನ್ನ ಸಿನಿಮಾಗಳು ರೀಶೂಟ್ ಮಾಡಿ ಡಬ್ ಮಾಡಲು ಹೋದಾಗ ಇಲ್ಲಿ ಎಲ್ಲ ಹಿಟ್ಟು ಅಂತಾರೆ, ಅಲ್ಲೂ ಫೇಲ್ಯೂರ್ಸ್ ಇರುತ್ತೆ, ಸಕ್ಸಸ್ ಕಡಿಮೆನೇ ಇರುತ್ತೆ. ಮಲಯಾಳಮಲ್ಲೂ ಅಷ್ಟೇ ಒಂದು 5-6 ಸಿನಿಮಾ ಸಕ್ಸಸ್ ಆಗುತ್ತೆ, ಅದನ್ನ ಇಲ್ಲಿ ಮಾತಾಡ್ತಾ ಇರ್ತೀವಿ. ಇಲ್ಲೂ ಅಷ್ಟೇ ನಾವು ನಮ್ಮ ಸಿನಿಮಾಗಳು ದೊಡ್ಡ ಹಿಟ್ ಆದಾಗ ಎಲ್ಲರೂ ಕನ್ನಡ ಸಿನಿಮಾದ ಕಡೆ ಮಾತಾಡ್ತಾ ಇದ್ರು. ಅಫ್ಕೋರ್ಸ್ 2024 ಪ್ರೇಕ್ಷಕರು ಜಾಸ್ತಿ ಬಂದಿಲ್ಲ, ಪ್ರಯತ್ನ ಮಾಡ್ತಾನೆ ಇದೀವಿ ಎಲ್ಲರೂ. ಒಳ್ಳೆ ಸಿನಿಮಾಗಳು ಮೂಡ್ ಬರುತ್ತೆ, ಯಾಕಂದ್ರೆ ಒಂದು ಕ್ರಿಯೇಟಿವಿಟಿ ಇದ್ದಿದ್ರಿಂದ ಅಪ್ಡೇಟ್ ಆಗ್ತಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ. ಆಮೇಲೆ ನನ್ನ ಹಲವಾರು ಸಹ ನಿರ್ದೇಶಕರು ಇವತ್ತು ಒಂದು 30ಕ್ಕಿಂತ ಹೆಚ್ಚು ಸಹ ನಿರ್ದೇಶಕರಾಗಿದ್ದಾರೆ. ಇತ್ತೀಚೆಗೆ ಉಪೇಂದ್ರ ಮಗನ್ ಸಿನಿಮಾನು ಅನೌನ್ಸ್ ಆಯಿತು, ಆ ಡೈರೆಕ್ಟರ್ ಅಷ್ಟೇ, ನನ್ನ ಅಸಿಸ್ಟೆಂಟು, ಹಲವಾರು ಜನ ಅಸಿಸ್ಟೆಂಟ್ಸ್ ಇವತ್ತು ನನ್ನ ಅಸಿಸ್ಟೆಂಟ್ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಆಗಿದ್ದಾರೆ. ಮೊದಲ ಸಲ ಮಾಡಿದ ಅದೇ ನಿರ್ದೇಶಕ, ಮತ್ತು ಅವ್ರಿಗೂ ಆಲ್ ದ ಬೆಸ್ಟ್. ಮತ್ತು ಮುಖ್ಯವಾಗಿ ಇವತ್ತು ನಾಯಿದ ಎಚ್ಚರಿಕೆ ಒಳ್ಳೆ ಸಿನಿಮಾ ಇರುತ್ತೆ ಅಂತ ನಾವೆಲ್ಲ ಹೂವೆ ಪಡ್ತೀವಿ ಟ್ರೈಲರ್ ಮೂಲಕ. ಕೊನೆಯಲ್ಲಿ ನಾಯಿದ ಎಚ್ಚರಿಕೆ, ಪ್ರೇಕ್ಷಕರಿಲ್ಲ ಎಚ್ಚರಿಕೆ ಆಗಬಾರ್ದು, ಪ್ರೇಕ್ಷಕರಿದ್ದಾರೆ ಎಚ್ಚರಿಕೆ ಅಂತ ಬೆನ್ ತಟ್ಟಿ ನಮ್ಮ ಡಾಕ್ಟರ್ ಲೀಲಾ ಮೋಹನ್ಗೆ ಆಲ್ ದ ಬೆಸ್ಟ್. ಇನ್ನೂ ಹೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಟನೆಯಲ್ಲಿ
ಒಂದು ಟ್ರೈನಿಂಗ್ ತಗೊಂಡು ಇನ್ನೂ ಹೆಚ್ಚು ನಿಪುಣರಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಒಂದು ಇಲ್ಲಿ ಡಾಕ್ಟರ್ ಆಗಿ ಯಾವ ಥರ ನೀವು ಸಕ್ಸಸ್ ಕಂಡಿದ್ದೀರೋ, ಯಾಕೆ ಅಂತಂದ್ರೆ ನಾನು ನೋಡಿದ್ದೀನಿ ಅವ್ರನ್ನ HSR ಲೇಔಟ್ ಒಂದು ಕ್ಲಿನಿಕ್ ಇದೆ, ಒಂದು ಪೇಷಂಟ್ಸ್ ಬರ್ತಾ ಇರ್ತಾರೆ, ಟೈಮೇ ಇರಲ್ಲ ಅವ್ರಿಗೆ, ಅಷ್ಟೊಂದು ಪೇಷಂಟ್ಸ್. ಒಂದಿನ ಏನಾರು ಅವ್ರ ಕ್ಲಿನಿಕ್ ಹೋಗಿಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ಅವ್ರಿಗೆ ಕಡಿಮೆ ಕಲೆಕ್ಷನ್ ಕಡಿಮೆ ಆಗುತ್ತೆ. ಆ ತರ ಒಂದು ಸಕ್ಸಸ್ಫುಲ್ ಡಾಕ್ಟರ್. ಅಲ್ಲಿ ಒಂದು 2 ತಿಂಗಳು ಕಂಟಿನ್ಯೂಸ್ ಆಗಿದ್ರೆ ಒಂದು ಪಿಕ್ಚರ್ ಮಾಡಬಹುದು. ಸೊ ಆ ತರ ಇದ್ದಾಗ ಪಿಕ್ಚರ್ಗೆ ಯಾಕೆ ಬಂದಿದ್ದೀರಾ ಅಂತಂದ್ರೆ, ಪಿಕ್ಚರ್ಗೆ ಬಂದಾಗ ಒಳ್ಳೆ ತಯಾರಿ ತಗೊಳ್ಳಿ, ಪ್ಯಾಷನ್ ಇದೆ, ಒಂದು ಆಕ್ಟಿಂಗ್ ಅಲ್ಲಿ ತಯಾರಿ ತಗೊಂಡು ಈ ಸಿನಿಮಾ ಕಾಲಿಡಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ, ಯಾವ ತರ ನೀವು ಡಾಕ್ಟ್ರು 8 ವರ್ಷ 9 ವರ್ಷ ಓದಿದ್ರು, ಇಲ್ಲೂ ಅಷ್ಟೇ ಸಮುದ್ರದಲ್ಲಿ ಈಜಾಡೋದು ಕಷ್ಟ, ದೊಡ್ಡದ ಟ್ರೈನಿಂಗ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಅನುಭವ ಪಡಿಬೇಕು. ಅನುಭವ ಬನ್ನಿ, ಮೈಕಟ್ಟೆಲ್ಲ ಚೆನ್ನಾಗಿದೆ. ಮತ್ತೆ ಯಾವ ತರ ಡಾಕ್ಟರ್ ಆಗಿ ಟ್ರೈನಿಂಗ್ ತಗೊಂಡ್ರು, ಇಲ್ಲೂ ಅಷ್ಟೇ ಟ್ರೈನಿಂಗ್ ತಗೋಬೇಕು, ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಜೂಲಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ನನ್ನ ಹೆಸರು ಜೂಲಿ, ಕ್ಯಾರೆಕ್ಟರ್ ನೇಮು. ಜೂಲಿ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ ಗೊತ್ತಿಲ್ಲ ಸರ್. ಸಿನಿಮಾ ಎಲ್ಲ ಆದ್ಮೇಲೆ ಹೀಗೆ ಹೇಳ್ತಿದ್ದಾರೆ ಯಾಕೆ ಜೂಲಿ ಅಂತ ಹೆಸರಿಟ್ಟಿದ್ದೀನಿ ಅಂತ. ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟರು. ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ. ಸೊ ಈ ಸಿನಿಮಾ ಬಂದು ಕಂಪ್ಲೀಟ್ ಒಂದು ನಾಯಿ ಬಗ್ಗೆ ಸಿನಿಮಾ. ಸೊ ಸಿನಿಮಾ ಹೇಗಿದೆ ಅಂತ ಎಲ್ಲರೂ ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಇದರಲ್ಲಿ ಸಿನಿಮಾಗೋಸ್ಕರ ಟ್ರೈ ಮಾಡ್ತಾ ಇರ್ತೀನಿ. ಒಂದು ರೀಲ್ಸ್ ಮಾಡೋ ಅಂತ ಹುಡುಗಿ, ಯಾವಾಗಲೂ ಲೈವ್ ಹೋಗೋದು, ಟಿಕ್ಟಾಕ್ ಮಾಡೋದು. ಸೊ ಸಿನಿಮಾ ಅಂದರೆ ಹುಚ್ಚು ನನಗೆ, ಸಿನಿಮಾದೊಳಗಡೆ ಸಿನಿಮಾಗೆ ಹುಚ್ಚು, ಆ ಥರ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ರಿಯಲ್ ಲೈಫಲ್ಲಿ ಅದೇ. ಥ್ಯಾಂಕ್ ಯು.